ಆ ಕೋಟೆಯಲ್ಲಿ ಕೆರೆ ಪಿಕಪ್ಪನ್ನು ದುರಸ್ತಿ ಮಾಡಿಸಿದ್ದಕ್ಕೋಸ್ಕರ ಸುಮಾರು ಸರಿ ಮಾಜಿ MLAಗಳಿಗೆ ಹೇಳಿದ್ರು ಸಹ ಆ ಕಾರ್ಯ ನೆರವೇರಿಲ್ಲ. ರೈತರನ್ನು ನಾವು ಕರ್ಕೊಂಡು ಹೋದಾಗ ಅದಕ್ಕೆ ಸ್ಪಂದಿಸಿರಲಿಲ್ಲ. ಆ ಉದ್ದೇಶದಿಂದ ನಾನು ರವಿಯವರ ಹತ್ರ ನಾನು ಯಾರನ್ನೂ ರೈತರನ್ನ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಕೆಲಸ ಆಯ್ತದೋ ಇಲ್ಲವೋ ಈ ಉದ್ದೇಶದ ಮೇಲೆ. ಹಿಂಗೆ ಯಾವುದೋ ಒಂದು ಪೂಜೆ ಬಂದಿದ್ರು ಈ ಬೀರೇಶ್ವರ ಬಡಾವಣೆ ಬೀರೇಶ್ವರ ದೇವಸ್ಥಾನದ ಹತ್ರ. ಆ ಸಂದರ್ಭದಲ್ಲಿ ನನಗೆ ಈ ಒಂದು ಕೋಟೆಯಲ್ಲಿ ಪಿಕಪ್ಪನ್ನು ದುರಸ್ತಿ ಕಾರ್ಯನ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಂಡಾಗ PA ಹೇಳಿ ಅದನ್ನು ಎಂಟ್ರಿ ಮಾಡಿದ್ರು. ಮತ್ತೊಂದು ಸರಿ ಬಂದಾಗ ಅದನ್ನು ಏನು ಮಾಡಿದ್ರಿ ಅಂತ ನಾನು ಕೇಳಿದೆ. ಆಗ ಅವರು ಇಲ್ಲ ಸರಿಯಾಗಿದೆ ಅಂತ ಹೇಳಿದ್ರು. ಅದೇ ರೀತಿ ಅವರು ಜವಾಬ್ದಾರಿ ತಗೊಂಡು ಆ ಕೆಲಸನ ಮಾಡಿದ್ದಾರೆ. ಸುಮಾರು 80% ಕೆಲಸ ಮುಗಿದೋಗಿದೆ. ಇನ್ನು 20% ಕೆಲಸ ಮಾತ್ರ ಬಾಕಿ ಇದೆ. ಆದರೆ ಆ ಒಂದು ಕೆಲಸ ಮಾಡೋದ್ರಿಂದ ಪ್ರಯೋಜನ ಏನಪ್ಪ ಅಂತಂದರೆ ಸುಮಾರು 100 ಎಕರೆ ಜಮೀನಿಗೆ ಆ 11ನೇ ಟೈಲ್ಯಾಂಡ್ ಏನಿದೆ ಆ ಟೈಲ್ಯಾಂಡ್ಗೆ 100 ಎಕರೆ ಜಮೀನಿಗೆ ನಾವು 3 ದಿವಸ ನಮ್ಮ ರೈತರು ಹೋಗಿ ಅಲ್ಲಿ ಮಲ್ಕೊಂಡು ನೀರು ಹಾಯಿಸೋಕ್ಕೆ ಸಾಧ್ಯ ಆಗ್ತಾ ಇರ್ತಿರಲಿಲ್ಲ. ಜೊತೆಗೆ ಮಳೆಗಾಲದಲ್ಲೂ ಸಹ ಆ ಜಾಗದಲ್ಲಿ ನೀರು ಬರದೆ ತೆಕ್ಕಲ್ಪುಟ್ಟಿದ್ದಂಥ ವ್ಯವಸ್ಥೆ ಇವತ್ತು ಹಗಲು ಹೋಗಿ ನೀರು ಹಾಯಿಸಿ ಅವ್ರ ಜೀವನ ರೈತರು ಭಾಳ ತೊಂದರೆ ಇಲ್ಲದೆ ನೀರು ಹಾಯಿಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆನ ಇವ್ರು ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ಅವರು ಅಭಿನಂದಿಸ್ತಾ ಅವ್ರಿಗೆ ಭಗವಂತ ಇಂಥ ಒಂದು ಕೆಲಸ ಮಾಡಿರ್ತಕ್ಕಂಥ ಅವ್ರಿಗೆ ಭಗವಂತ ಹೆಚ್ಚಿಗೆ ಶಕ್ತಿಯನ್ನು ನೀಡಿ ರೈತರ ಕೆಲಸಗಳನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಭಗವಂತನ ಪ್ರಾರ್ಥಿಸ್ತಾ ನಮ್ಮ ಗ್ರಾಮದ ರೈತರ ಒಂಚೂರು ವರ್ಷ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಜಾಗ ಮಾಡ್ಕೊಂಡು 50 ವರ್ಷ ನೀವು ಎಲ್ಲ ಆರಾಮಾಗಿ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಯಾರೇ ಹಿಂದಕ್ಕೆ ಅಗ್ಲಕ್ ನಿಂತ್ಕೊಳ್ಳಿ ಎಲ್ಲ ಬರ್ತೀರಿ ಜಾಗ ಬಿಟ್ಟು ತೆಗಿರಿ. ಕಾರ್ಯಕರ್ತರು MLA ಸಾಹೇಬ್ರು ಎಲ್ಲ ಬೀಳಿ ಅದಕ್ಕೆ ಸರ್ ಅಗ್ಲಕ್ ನಿಂತ್ಕೊಳ್ಳಿ ಅಂದಿ ತಗ್ಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.